ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ನಾವು ಮಂತ್ರಾಲಯ ನೋಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಮಂತ್ರಾಲಯ ನೋಡಿ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವ್ರೆ ಗೈಸ್. ನಾವು ಬಂದಿದ್ದೀವಿ, ನಮ್ಮ ಫ್ಯಾಮಿಲಿ, ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ಯಶು ಬಂದಿದ್ದೀವಿ. ಇದೆಲ್ಲ ಮಂತ್ರಾಲಯ ಮಾತ್ರ ಸಖತ್ತಾಗಿದೆ. ನಿಮಗೆ ಒಳಗಡೆ ಯಾವ್ದಾದ್ರು ಪಿಕ್ಚರ್ ಫೋಟೋ ತೆಗಿಯೋಕ್ಕೆ ಬಿಡಲ್ಲ. ಒಂದೊಂದು ತೆಗ್ದಿದ್ದೀವಿ, ಸ್ಕ್ರೀನ್ ಮೇಲೆ ಹಾಕ್ತೀವಿ, ನೋಡ್ಕೊಳ್ಳಿ. ನೀವು ಅಲ್ಲಿಂದನೇ ಕೈ ಮುಕ್ಕೊಳ್ಳಿ ಗೈಸ್. ನಾವು ನಮ್ಮ ಅಮ್ಮವರೆಲ್ಲ ಪ್ರಸಾದ ತರಕ್ಕೆ ಹೋಗೋರೆ, ಇನ್ನೂ ಬಂದಿಲ್ಲ. ಇಲ್ಲೆಲ್ಲ ಗೋಮಾತೆಗಳು ಏನು ಮಾಡಲ್ಲ. ನಾವು ಊರ ಕಡೆ ಹಗ್ಗ ಹಾಕ್ಕೊಂಡು ಎಳಿತೀವಿ, ಇಲ್ಲೆಲ್ಲ ಹಂಗೇನಿಲ್ಲ, ಫ್ರೆಂಡ್ಲಿ ಆಗಿರ್ತವೆ ಗೋಮಾತೆಗಳು. ರಾಘವೇಂದ್ರ ಸ್ವಾಮಿದು ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಗೋಮಂದೆಯ ಕೊರಳ ಗಂಟೆಯಲ್ಲಿ. ಸೊ ಗಾಯ್ಸ್, ಅಲ್ಲಿಂದ ಬ್ಲಾಗ್ ಮಾಡಕ್ಕೆ ಹೋಗಿಲ್ಲ. ಇವಾಗ ಪಿಕ್ಚರ್ಗಳೆಲ್ಲ ಹಾಕಿದೆ, ಫೋಟೋ ಎಲ್ಲ ತೆಗೆದು ಎಲ್ಲರೂ ಅಲ್ಲಿಂದಲೇ ಕೈ ಮುಕ್ಕೊಳ್ಳಿ. ನೋಡಿ, ಗೋಮಾತೆಗಳು ಎಲ್ಲ ಇಲ್ಲೇ ಇರ್ತದೆ. ರಾಘವೇಂದ್ರ ಸ್ವಾಮಿಗೆ ಹತ್ತಿರ ಗೋಮಾತೆ ಎಲ್ಲ ಪಿಕ್ಚರ್ ನಾವು ನೋಡಿ. ಆರ್ಚ್ ಇದು, ನೀವು ಮಂತ್ರಾಲಯಕ್ಕೆ ಬರಬೇಕು ಅಂದರೆ ಆರ್ಚ್ ನೋಡ್ಕೊಳ್ಳಿ, ಇದೇ ಆರ್ಚು. ಇವಾಗ ನಾವು 5 ರೂಪಾಯಿ ನೀರು ಕ್ಯಾನ್ ಹುಡಿಕೊಂಡು ರೋಡ್ ಹೋಗ್ತಾ ಇದ್ದೀವಿ. ಇವಾಗ ನೋಡೋಣ ಬನ್ನಿ, ಎಲ್ಲಿ ಏನು ಸಿಗುತ್ತೆ. ಸೊ ಗೈಸ್, ಇವಾಗ ನಾವು ಒಯ್ತಾ ಇದ್ದೀವಿ. ನಾನು ಯಶು, ನಮ್ಮ ಮಾಮ. ನೋಡ್ರಿ, ನಿಮ್ಮ ಯಶು ಮಾಮ 5 ರೂಪಾಯಿ ನೀರು ಕ್ಯಾನಿಗೆ ಬನ್ನಿ ನೋಡೋಣ. ಟ್ರೈನಲ್ಲಿ ಬಂದಿದ್ದೀನಿ. ಈಗ ರಾತ್ರಿ 9 ಬಿಟ್ಟು ಇವಾಗ ಸಂಜೆ 7:30 ರೈಲ್ವೆ ಸ್ಟೇಷನ್. ಸೊ ಗೈಸ್, ಇವಾಗ ನಾವು 7 ಗಂಟೆ ಮತ್ತೆ ರೈಲ್ವೆ ಸ್ಟೇಷನ್. ಅದು ಆಟೋದಲ್ಲಿ ನೀವ್ಯಾರು ಮೋಸ ಆಗಬೇಡಿ. 50 ರೂಪಾಯಿ ಬರಂಗಿದ್ರೆ ಬನ್ನಿ, ಯಾರು ಜಾಸ್ತಿ ತಗೊಳ್ತಾರೆ ನಮಗಿಂತ ಅಂತ ಹೇಳ್ಬೇಕು. ಅಂದ್ರೆ 30 ರೂಪಾಯಿ ಆಟೋಗೆ, ಅವರೆಲ್ಲ 50 ಅಂತಾರೆ. ಅದೇ ನೀರು ಕ್ಯಾನ್ ಸಿಗ್ತಾ ಇಲ್ಲ, ಹುಡುಕಿ ಸಾಕಾಗೋಯ್ತು. ನಾವಿವಾಗ ನೋಡಿ ಅಲ್ಲೇ ಐತೆ, ಅದಕ್ಕೋಸ್ಕರ ಹುಡ್ಕಾಡ್ತಾ ಇದೀವಿ. ಸೊ ಗಾಯ್ಸ್, ಮಂತ್ರಾಲಯಕ್ಕೆ ಬಂದ್ರೆ ಮಸ್ತಾಗಿರುತ್ತೆ. ಯಾವಾಗ ನೋಡಿದ್ರು ವಾಯ್ಸು ಪೂರ ಈ ಥರ ಜಪ ಮಾಡ್ತಾರೆ, ಮಸ್ತಾಗಿದೆ. ನೀವು ನೋಡ್ಬೋದು. ನಾನು ಯಶು ಮಾಮ ಸಿಕ್ತು ಗಾಯ್ಸ್, ಅದೇನೋ ಕ್ಲೋಸ್ ಆಗ್ಬಿಟ್ಟಿದೆ. ಇವಾಗ ಇನ್ನೊಂದು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ನಮ್ಮ ರಾಯರ ಫೋಟೋ, ಎಲ್ಲಿ ನೋಡಿದ್ರು ನಮ್ಮ ಆಂಜನೇಯ, ರಾಯರು ಎಲ್ಲರೂ ಇರ್ತಾರೆ. ನಿಮಗೆ ನೆಕ್ಸ್ಟ್ ಎಲ್ಲರೂ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ. ನೆಕ್ಸ್ಟು ರೈಲ್ವೆ ಸ್ಟೇಷನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮತ್ತು ರೂಮ್ನ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಹೋಗ್ಬಿಟ್ಟು ನಿಮಗೆ ರೂಮ್ ತೋರಿಸ್ತೀನಿ. ಆಮೇಲೆ ಸಿಗ್ತೀನಿ ಗೈಸ್. ನೋಡಿ, ಸಿಕ್ತು ಗಾಯ್ಸ್. ಔಟ್ಫಿಟ್ ನೋಡಿದ್ರಲ್ಲ ನಂದು, ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಸೊ ಗಾಯ್ಸ್, ಇವಾಗ ನಾವು ಮಂತ್ರಾಲಯದಲ್ಲಿ ಇದ್ದೀವಿ. 11 ಗಂಟೆಯಿಂದ 1:30ವರೆಗೂ ಊಟ. ಇವಾಗ ರೋಡಲ್ಲಿ ಕೂತಿದ್ದೀವಿ. ಈಗ ನೋಡ್ರಿ, ಹೊಟ್ಟೆ ಹಸ್ಕೊಂಡು ಹೆಂಗವನೆ ನೋಡ್ರಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಥರ ಅವನೇ. ಹುಡುಕ್ತಾ ಇದ್ದೀವಿ, ತಪ್ಪಿಸ್ಕೊ ಬಂದ್ಬಿಟ್ಟವನೆ. ಇವಾಗ ಸಿಕ್ತ ನೋಡ್ರಿ. ಸೊ ಗೈಸ್, ಇವಾಗ ಬನ್ನಿ, ನಾವು ಅಪ್ಪ ಅಮ್ಮ ಬರೋವರೆಗೂ ಇಲ್ಲೇ ರೋಡಲ್ಲಿ ಕುತ್ಕೋಬೇಕು. ಆಮೇಲೆ ಊಟ ಮಾಡ್ಕೊಂಡು ಮತ್ತೆ ರೂಮ್ಗೆ ಹೋಗಿ ನಿಮಗೆ ರೂಮ್ ತೋರಿಸ್ತೀವಿ. ವೆಯ್ಟ್ ಮಾಡ್ತಾರೆ. ಅದೇ ಹೇಳಿದ್ದೆ, ರೂಮ್ ಕೊಡ್ತೀನಿ ಅಂತ. ಮಂತ್ರಾಲಯದಲ್ಲಿ ರೂಮ್ ಇಷ್ಟುಗಳಲ್ಲಿ ತುಂಬ ಮಾಡ್ಕೊಡ್ತೀನಿ. ಹೊಟ್ಟೆ ತುಂಬ ಊಟ ಮಾಡಿದ್ವಿ, ರಾಯರದು ಊಟ ಆಯಿತು. ಊಟ ಮುಗಿಸ್ಕೊಂಡು ರೂಮಿಗೆ ಬಂದು ಆರಾಮಾಗಿ ಮಲಗಿದ್ದೀವಿ. ನಿಮಗೆ ರೂಮ್ 2 ಪಾರ್ಟ್ 2 ಬರುತ್ತೆ, ಮತ್ತು ರೈಲ್ವೆ ಸ್ಟೇಷನ್ ಟ್ರಾವೆಲಿಂಗು ಪಾರ್ಟ್ 3 ಬರುತ್ತೆ. ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ಫೋಟೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಶೈನಿಂಗ್ ಆಫ್. Bye guys.